रस्त्याच्या दुरावस्थेमुळे बेडकियाळ भोज मार्गावर ट्रॅक्टर व मोटरसायकल यांच्यात अपघात झाला असून या अपघातात अशोक आलासे हे जागीच ठार झाले आहेत। बेडकियाळ भोज रस्त्यावर ट्रॅक्टर व मोटरसायकलची धडक झाली। या अपघातात मोटरसायकल स्वार जागीच ठार झाला आहे। सायंकाळी 5 वाजण्याच्या सुमारास ही दुर्घटना घडली असून अशोक महावीर आलासे असे या अपघातात मृत झालेल्या व्यक्तीचे नाव आहे। याबाबत अधिक माहिती अशी, जवाहर साखर कारखान्याकडे ऊस वाहतूक करणारा ट्रॅक्टर क्रमांक KA 23 TB 1712 हा बेडकियाळ मार्गे कोथळीला जात होता, तर अशोक आलासे हे मोटरसायकलवरून भोजकडे जात होते। बेडकियाळ भोज रस्त्यावर स्वामी यांच्या घराजवळ रस्ता खराब असल्याने मोटरसायकल घसरली। यावेळी ट्रॉलीचे चाक अंगावरून गेल्याने आलासे हे जागीच ठार झाले। घटनेची माहिती मिळताच फौजदार अनिल कुंभार यांनी भेट देऊन घटनेची पाहणी केली। पंचनामा करून आलासे यांचा मृतदेह शवविच्छेदनासाठी सदलगा येथील रुग्णालयात दाखल करण्यात आला आहे। दरम्यान बेडकियाळ ग्रामपंचायत हद्दीत सांडपाण्याचा निचरा करण्यासाठी जमिनीखाली पाईप टाकण्यासाठी खुदाई करण्यात आली आहे। रस्त्यावर खड्डे व दगड असल्याने वाहनधारकांना सतत कसरत करावी लागते। रस्त्याच्या दुरावस्थेमुळेच आलासे यांचा बळी गेला आहे, अशी चर्चा अपघातावेळी नागरिकांच्यात होत होती। यावेळी घटनास्थळी उपस्थित असणारे बाबासाहेब उपाध्ये यांनी अपघाताविषयी माहिती दिली। जे ऍक्सिडेंट आಗಿದೆ ಪ್ರತ್ಯೇಕ ಕ್ಷಣ ನೋಡಿದನ್ನ ಈ ಹಾದಿ ದುರ್ದಶಲೆ ಇದನ್ನು ಗಟಾರ್ ಮಾಡಿದಾರು ಮತ್ತೆ ಹಳ್ಳ ಇದ್ರಾಗ ಆ ಓನರ್ ಯಾವ ಪಟ್ಪಟಿ ನಾವು ಆಲಾಸೆ मोटरसायकल ಮ್ಯಾನ್ ಸ್ಲೀಪ್ ಆಗಿ ಥೇಟ್ ಆ ಗಾಡಿ ಬಡ್ಡೆ ಬೀದ ಆ ಡ್ರೈವರ್ ಯಾವನು ತಪ್ಪಿಲ್ಲ, ಆ ಟ್ರ್ಯಾಕ್ಟರ್ ಯಾವನು ತಪ್ಪಿಲ್ಲ। ಏತಿತ್ತಂದ್ರೆ ಬರೇ ರಸ್ತಾ ರೋಡ್ ಇಲ್ಲ, ಚಲೋ ಇಲ್ಲ, ಕಾರ್ಲೆ ಇದಾಗಿಂದ ಐತಿ। ಇದು ರೋಡ್ ಐತಿ ಎಷ್ಟು ದಿನ ಮಾಡ್ಕದಾರ? ಎಷ್ಟು ದಿನ ಮಾಡ್ಕದಾರಂದ್ರ ಬಹಳ ದಿವಸ ಆಯ್ತು ಮಾಡ್ಕದಾರು। ಹೇಳಿತಿ ಮಾಡ್ತೇವೆ ಅಂದ್ರು, ಅಶೋಕ್ ನಾರಾಯಣ ಮಣಿಂದ ಸ್ಟ್ಯಾಂಡ್ ತಗ ಮಾಡಿ ಕೊಡ್ತೇವ ಅಂದರು ವೈನಿಗಳ, ಇನ್ನೂ ಮಾಡಿಲ್ಲ। ಅದ್ರದ ಈಗ ಫಲ ಸಿಕ್ಕಿತ್ತು ನಮಗೆ ಎಂದ ಬತ್ತೇನ್ರಿ। ಮತ್ ಈಗ ಆ ಟ್ರ್ಯಾಕ್ಟರ್ದ ಡ್ರೈವರ್ದ ಯಾನು ಇಲ್ಲ, ನೆಟ್ ಆ ರಸ್ತೆ ಮೇಲಿಂದ ಹಳ್ಳಲ್ಲೇ ಸ್ಲೀಪ್ ಆಗಿ ಅವ ಗಾಡಿ ತಗೊಂಡ್ ಅಲ್ಲಿ ಬಿದ್ದ, ಆ ಗಾಲಿಯಾಗ ಸಿಕ್ಕ ಅವಂದು ಮೃತ್ಯು ಆಗೈತಿ। ಈ ರೋಡ್ಗಿಂದ 2ನೇ ಸಲ ರೀ, 2ನೇ ಸಲ ಇದ ಟ್ರ್ಯಾಕ್ಟರ್ದಾಗ 2ನೇ ಸಲ ಇದು ಅದೊಂದು ಬೋಧ ಹಾದಿಗಾಗಿತ್ತು ಕಾರ್ನರ್ಗ। ಮತ್ತೆ ಇದು ಶಿವಪುತ್ರ ಸ್ವಾಮಿ ಮನಿ ಬಾಗಲಾಗ ಅಂತ ಆಯ್ತು 2ನೇ ಅದ ಟ್ರ್ಯಾಕ್ಟರ್। ಸಾರ್ಕೆಯಲ್ಲಿ ಜರ ಆಕ್ಸಿಡೆಂಟ್ ಆಗದವು ಅಂದ್ರೆ ನೀವು ಸರ್ಕಾರ ಏನ್ ಹೇಳ್ಬೇಕಂತ? ಸರ್ಕಾರ ಹೇಳೋದಿಷ್ಟೇ ಐತಿ, ಈ ರಸ್ತಾ ಚೇಂಜ್ ಮಾಡ್ರಿ, ಊರ್ ಹೊರಗಿಂದ ತೆರಗಿರಿ, ಇಲ್ಲ ಇದನ್ನ ದೊಡ್ಡದು ಮಾಡ್ರಿ। ಈ ರಸ್ತಾ ಮಂಜೂರ್ ಆಗೈತೇನಿಲ್ರಿ? ಎಷ್ಟು ನಿಧಿ ಆಗೈತಿ, ಯಾತ್ರಾ ನಿಧಿ ಆಗೈತಿ? ಇದು ಆಗೈತಿ ಮಂಜೂರ, ವೈನಿಗಳು ನಿಧಿಯಿಂದ ಮಂಜೂರ್ ಆಗೈತಿ, ಪೂರ್ತಿ ಆಗಿಲ್ಲ। ಬರೀ ಎಷ್ಟಿ ಸ್ಟ್ಯಾಂಡ್ ಅಶೋಕ್ ನಾರೈ ಇಲ್ಲಿ ಇಷ್ಟ ಆಗಿಂದಿ। ಆಕ್ಚುಲಿ ಇಲ್ಲಿಂದ ಅಶೋಕ್ ನಾರಾಯಣ್ ಸರ್ಕಲ್ ತಕ ಮಂಜೂರ್ ಆಗಿತ್ತಲ್ರಿ ಅನ್ಕೊಮ್ಮೆ? ಆಗಿತ್ತು, ಪೂರ್ತಿ ಆಗ್ಲಿಲ್ಲ, ಕೆಲಸ ಕಾಂಟ್ರಾಕ್ಟರ್ ಮಾಡ್ಲಿಲ್ಲ, ಅದ್ರ ರೀಡ್ದಾಗ ಕುಂಡ್ಲಿಲ್ಲ ಅವ್ರಿಗೆ। ಅದ್ರ ಕಡೆಯಿಂದ ಏನಾರ ಬಿಟ್ಟಿದ, ಪರತ್ ರಿಕ್ವೆಸ್ಟ್ ಮಾಡಿದ್ವು, ಹೇಳಿದ್ವಿ ಪರತ್ ಲೌಕರ ಈ ರಸ್ತಾ ಪೂರ್ಣ ಆಗಬೇಕು, ಹಿಂಗಾಗಿ ಮ್ಯಾಗು ಮೇಗು ಘಟನಾ ಆಗ್ತದೋ ಆಗಬಾರದು। ಅದ್ರ ಜೊತೆ ಗಾಡಿ ವಾಹನಗಳು ಬಹಳಷ್ಟು ನಿಲ್ಲಿಸ್ತಾರ। ಇದ ರೋಡ್ ಕಿಲ್ಕ ಬಹಳಷ್ಟು ವಾಹನಗಳು ನಿಲ್ಕ ಗಾಡಿ ನಿಲ್ಲಿಸ್ತಿರ್ತಾರ, ವಾಹತೂಕ್ ಇರ್ತೈತಿ। ಆ ಕಾರಣಕ್ಕಾಗಿ ಇಲ್ಲಿ ಯಾರ ಹಾದಿ ಮ್ಯಾಗ ಗಾಡಿ ನಿಲ್ಲಿಸ್ತಾರಲ್ಲ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕನ್ನೋ ವಿಚಾರ ನಮ್ದು। ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಜನ ಗಾಡಿಗಳು ತಂದಿರ್ಕ ಪಾರ್ಕಿಂಗ್ ಮಾಡ್ತಾರೆ, ಆ ಪಾರ್ಕಿಂಗ್ ಮಾಡಿದಂತ ಒನ್ ವೇ ರೋಡ್ ಇರೋ ಕಾರಣಕ್ಕೆ ಟ್ರ್ಯಾಕ್ಟರ್ ಹೋಗಬೇಕು ಅಥವಾ ಅವ್ರ ಹಚ್ಚಿದ ಪಾರ್ಕಿಂಗ್ ಗಾಡಿ ಪಾಸ್ ಇಲ್ಲ, ಚಕ್ರಿ ಲೈನ್ ಮಾತಾಡ್ರಿ, ಆ ಕಾರಣ ಅಲ್ಲಿಂದ ಆಗ್ಬೇಕು ಅನ್ನೋದು ಹೇಳ್ರಿ ಅವ್ರಿಗೆ। ಇಷ್ಟ ಅಲ್ಲ ಗ್ರಾಮ ಪಂಚಾಯತ್ ಚಕ್ರ ಲೈನ್ ಸದ ಪೂರ್ತಿಯಾಗಿ ದಾರ ಬರ್ಬೇಕು। ಎಲ್ಲೆಲ್ಲಿ ಯಾರು ತೋಟದಲ್ಲಿ ಹಾದೈತಿ, ಯಾರು ಮನಿ ಮುಂದೆ ಹಾದೈತಿ, ಇದ ಪೂರ್ತಿ ಚಕ್ರಿ ಲೈನ್ ಇದು ಪರಸಾಪೋಳ್ ಬಾಯಿ ತಕ ಬಂದು ಮುಟ್ಟಬೇಕ। ರಾವಸಾಬ್ ಮುಳು ಹಿಡ್ಕೊಂಡು, ಯಾಕಂದ್ರೆ ಹಿಂಗ ಆಗ್ತದೋ ಸಾರ್ಕೆ ತ್ರಾಸ ಆಗ್ತೈತಿ, ಟ್ರಾಫಿಕ್ ಹೆಚ್ಚಾಗೈತಿ, ಹೊರಗಿನ ಹೊರಗೆ ಆಯ್ತು, ಹಾಯ್ತು ಚಲೋ ಆಗೈತಿ।